ಪರಮಪೂಜ್ಯ ಶ್ರೀಪಾದರ ಕಾರ್ಯಯೋಜನೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ನಾಶದ ಅಂಚಿನಲ್ಲಿದ್ದಂತಹ ತಾಡವಾಲೆ ಗ್ರಂಥಗಳಿಗೆ ಒಂದು ಸ್ವರೂಪ ಸಿಗಬೇಕು, ಶುದ್ಧ ಪಾಠಗಳು ಜಗತ್ತಿಗೆ ಸಿಗಬೇಕು ಅಂತ ಕಳಕಳಿ, ಅದು ಪ್ರಾತಸ್ಮರಣೀಯರಾದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಕಳಕಳಿ. ಅದು ಅವರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಟ್ಟಂತಹ ಮೊದಲ ವ್ಯಕ್ತಿ ಅಂದರೆ ಡಾಕ್ಟರ್ ಮುಕುಂದ ಅವರು. ಡಾಕ್ಟರ್ ಮುಕುಂದ ಅವರ ಪರಿಶ್ರಮ ಬಹಳ ದೊಡ್ಡದು. ಆಚಾರ್ಯರ ಗ್ರಂಥಗಳ ಶುದ್ಧ ಪಾಠದ ಅನ್ವೇಷಣೆಯನ್ನು ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯ ನಡೆಸುವಾಗ ಅವರಿಗೆ ಪೂರ್ಣ ಸಹಕಾರ ಕೊಟ್ಟು ಅದಕ್ಕೆ ಅತ್ಯಂತ ಪರಿಷ್ಕಾರದ ಏನೇನು ಯಂತ್ರಗಳು ಬೇಕು ಅದೆಲ್ಲವನ್ನೂ ಸಿದ್ಧಗೊಳಿಸಿ ಇದನ್ನು ನನ್ನ ಕರ್ತವ್ಯ, ನನ್ನ ಭಾಗ್ಯ ಅಂತ ಸ್ವೀಕಾರ ಮಾಡಿ ಅನೇಕ ಗ್ರಂಥಗಳು, ಶುದ್ಧ ಪಾಠದ ಗ್ರಂಥಗಳನ್ನು ಲೋಕಾರ್ಪಣೆಗೊಳಿಸುವಲ್ಲಿ ಬಹಳ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರು ಇಲ್ಲೇ ನಮ್ಮ ಪಾಜಕದ ಕ್ಷೇತ್ರದಲ್ಲಿ ತಾರಾಪ್ರಕಾಶನ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಸ್ತಪ್ರತಿ ಗ್ರಂಥಗಳ ಸಂರಕ್ಷಣೆ ಮತ್ತು ಸಂಶೋಧನಾ ಕಾರ್ಯದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ದೇಶದ ನೈಜ ಸಂಪತ್ತು ಅಂತ ಹೇಳಿದ್ರೆ ಹಸ್ತಪ್ರತಿಗಳು. ವಿದೇಶದ ಅನೇಕ ಜನ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲಿಂದ ತೆಗೆದುಕೊಂಡು ಹೋದ ಸಂಪತ್ತು ಅಂದರೆ ಇವತ್ತು ಬಳಕೆಯಲ್ಲಿ ಇರುವ ಸಂಪತ್ತು ತಗೊಳ್ಳಿಲ್ಲ, ಅವರು ಮ್ಯಾನಸ್ಕ್ರಿಪ್ಟ್ಗಳನ್ನು ತಗೊಂಡು ಹೋಗಿದ್ದಾರೆ. ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಭಾರತದ ಪ್ರಾಚೀನ ಮ್ಯಾನಸ್ಕ್ರಿಪ್ಟ್ಗಳು ಇದೆ. ಅದನ್ನು ಸ್ವತಃ ನೋಡಿ ಅದರ ವಿವರವನ್ನು ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯ ನೀಡ್ತಾ ಇದ್ರು. ಹೀಗೆ ಇಂಥದ್ದು ಗ್ರಂಥಗಳು ಅಲ್ಲಿದೆ ಅಲ್ಲಿದೆ ಅಂತ. ಇವತ್ತು ನೋಡಿ ಮಧ್ವನವಮಿಯ ಒಂದು ಅಪೂರ್ವವಾದ ಕಾರ್ಯಕ್ರಮ, ಇವೆಲ್ಲ ನಾವು ದಾಖಲೆ ಮಾಡಬೇಕಾದ್ದು. ಶ್ರೀಗಳವರು ವಿಶ್ವದಾದ್ಯಂತ ಗೀತೆಯ ದೀಕ್ಷೆಯನ್ನು ಎಲ್ಲರಿಗೂ ಕೊಟ್ಟರು. ಬೇರೆ ಬೇರೆ ರಾಷ್ಟ್ರದ ನಾಯಕರುಗಳು ಅವರೆಲ್ಲ ನಮ್ಮವರಲ್ಲ, ಅವರಿಗೂ ಕೂಡ ಅವರ ಕಾರ್ಯಾಲಯಕ್ಕೆ ಅದು ಯಾರೇ ಆಗಿರಲಿ, ಎಂಥ ದೊಡ್ಡ ಮಂತ್ರಿಯೇ ಆಗಿರಲಿ ವಿದೇಶಗಳಲ್ಲಿ, ಅವರಿಗೆಲ್ಲ ಭಗವದ್ಗೀತೆಯ ಪುಸ್ತಕವನ್ನು ಕೊಟ್ಟು ಬಂದರು. ಇಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದ ಗುರುಗಳ ಈ ಕಾರ್ಯಕ್ರಮದಲ್ಲಿ ಮಧ್ವಾಚಾರ್ಯರ ಒಂದು ದೊಡ್ಡ ಪ್ರೇರಣೆ ನೋಡಿ. ಡಾಕ್ಟರ್ ಮುಕುಂದ್ ಅವರಿಗೆ ಅವರು ಪ್ರೇರಣೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ 600 ವರ್ಷದ ಅತ್ಯಂತ ಹಳೆಯದಾದ ಭಗವದ್ಗೀತೆಯ ಪ್ರತಿಯನ್ನು ಅವರು ಇವತ್ತು ಗುರುಗಳ ಸಮಕ್ಷಮದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದು ತಾರಾಪ್ರಕಾಶನ ಸಂಸ್ಥೆಯ ಒಂದು ದೊಡ್ಡ ಕಾರ್ಯ, ಬಹಳ ದೊಡ್ಡ ಕಾರ್ಯ. ಅದರ ಕಾರ್ಯಕ್ರಮವನ್ನು ಡಾಕ್ಟರ್ ಮುಕುಂದ್ ಅವರು ನಡೆಸಿಕೊಡ್ಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನಗೆ ಇವತ್ತು ನಿಜಕ್ಕೂ ನನ್ನ ಕಡೆಯಿಂದ ಕೂಡ ಇದು ತುಂಬ ಅಪೂರ್ವವಾದ ದಿವಸ. ಏಕೆಂತಂದರೆ ನನಗಿವತ್ತೇನು ನೆನಪು ಬರ್ತಾ ಇದೆ ಅಂದರೆ, ಶ್ರೀಗಳು ಸುಮಾರು ದಶಕಗಳಾಯಿತು ಅವರು ಮೊದಲ ಬಾರಿ ಅಮೆರಿಕಾಗೆ ಬಂದಾಗ ನಮಗೊಂದು ಸುದ್ದಿ ಬಂತು. ಅಷ್ಟಮಠದ ಒಬ್ಬರು ಯತಿಗಳು ಅಮೆರಿಕೆಗೆ ಬರೋಕ್ಕೆ ಒಪ್ಪಿದ್ದಾರೆ ಅಂತ. ಅವಾಗ ನಾವು ಒಂದು 7 ಜನ ಅನಿಸುತ್ತೆ, ಬಿಂದು ಮಾಧವನ್ನು ನಾವೆಲ್ಲ ಸೇರಿ ಒಂದು 7 ಜನ ಸೇರಿ ಶ್ರೀಗಳಿಗೆ ಬರೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದು ಅಂತೆಲ್ಲ ಮಾಡಿ ನಮ್ಮ ಪ್ರಯತ್ನ ಅಳಿಲು ಸೇವೆ ಮಾಡಿದ್ವಿ. ಆವಾಗ ಶ್ರೀಗಳು ನಮ್ಮ ಮನೆಯಲ್ಲಿ 1 ವಾರ ಬಂದು ಕೃಷ್ಣನ ಪೂಜೆ ನಮ್ಮ ಮನೆಯಲ್ಲಿ ನಡೆಯಿತು. ಅದೇ ದೊಡ್ಡ ಭಾಗ್ಯ, ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಎರಡನೇ ವಿಷಯ ಹೇಳಬೇಕಂತಂದರೆ, ನಾನು ದೇಶ ಬಿಟ್ಟು 51 ವರ್ಷ ಆಯಿತು. 74ನೇ ಇಸ್ವಿಲಿ ಹೊರಟವನು ನಾನು. ಅಲ್ಲೇ ಏನೋ ಓದಕ್ಕೆ ಅಂತ ಹೋಗಿದ್ದು, ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದು. ಆದರೆ ಸುಮಾರು 1993ನಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಅವರು ನನ್ನನ್ನು ಗುರುತಿಸಿದರು. ಅವ್ರು ಯಾರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ಒಂದು ಪ್ರವಚನ ನಡೀತಾ ಇತ್ತು, ಅಲ್ಲಿ ಹೋದೆ. ಅವ್ರ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ. ಅವರು ನನ್ನ ಕರೆದು ನನಗೊಂದು ಫೋಟೋ ಕೊಟ್ಟರು. ಈ ಕಡೆ ಉಡುಪಿ ಶ್ರೀಕೃಷ್ಣ, ಈ ಕಡೆ ಆಚಾರ್ಯ ಮಧ್ವರು. ನೀ ಮನೇಲಿ ಇಟ್ಕೋ, ನಿನ್ನ ಮನಸ್ಸಲ್ಲಿ ಏನೇನು ಬೇಕು ಅಂತಿತ್ತು ಅದೆಲ್ಲ ಆಗತ್ತೆ ಅಂತ. ನನಗೆ ಆಶ್ಚರ್ಯ, ಇವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ನಾನು ಯಾರು ಗೊತ್ತಿಲ್ಲ. ಅದರಿಂದ ಇವತ್ತಿನ ದಿವಸ ನನಗೆ ಇಲ್ಲಿ ಈ ಉಡುಪಿ ಕ್ಷೇತ್ರದಲ್ಲಿ ಇಲ್ಲಿ ರಾಜಾಂಗಣದಲ್ಲಿ ಬಂದು ನಿಂತು ಶ್ರೀಗಳ ಪಕ್ಕ ಕೂಡುವ ಒಂದು ಭಾಗ್ಯ ನನಗೆ ಸಿಕ್ಕಿತು. ಅದಕ್ಕೆ ಗುರುಗಳಿಗೆ ಯಾವತ್ತೂ ನಾನು ನಮಸ್ಕಾರ.
ಇವತ್ತಿನ ನಾವು ಈ ಭಗವದ್ಗೀತೆಯ ಬಗ್ಗೆ ಹೇಳಬೇಕಾದ್ರೆ ನನಗೆ ತಿಳಿದ ಹಾಗೆ ತುಂಬ ಪ್ರಾಚೀನವಾದ ಒಂದು ಭಗವದ್ಗೀತೆ ಮ್ಯಾನುಸ್ಕ್ರಿಪ್ಟ್ ಅಂದರೆ ಇದೆ. ಅದು ನಾವು ಸರ್ಮೂಲ ಕೆಲಸ ಹೃಷಿಕೇಶ್ ತೀರ್ಥರ ಇದು 2006ನೇ ಇಸ್ವಿಯಲ್ಲಿ ಮಾಡಿದ್ದು. ಅದಾದಮೇಲೆ ಅಲ್ಲಿ ಇಂಗ್ಲೆಂಡಿಂದ ನನಗೆ ಯಾರೋ ಒಬ್ಬರು ಡಾಕ್ಟರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಇಲ್ಲಿ ತುಂಬ ಇದೆ ಮ್ಯಾನುಸ್ಕ್ರಿಪ್ಟ್ಸು, ನೀವು ಬಂದು ಏನಾದರೂ ಮಾಡಿ ವಾಪಸ್ ತೊಗೊಂಡೋಗ್ಬೇಕು ಅಂತ. ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ 2 ಬಾರಿ ಹೋದೆ. ಆವಾಗ ಗೊತ್ತಾಗಿದ್ದು, ಅವರು ಕ್ಯಾಟ್ಲಾಗ್ ಎಲ್ಲ ಕೊಟ್ಟರು. ಆವಾಗ ನನಗೆ ತಿಳಿತು ತುಂಬ ಪ್ರಾಚೀನವಾದ ಭಗವದ್ಗೀತೆಯ ಒಂದು ಮ್ಯಾನುಸ್ಕ್ರಿಪ್ಟ್ ಇರೋದು ನಮ್ಮ ದೇಶದಲ್ಲೆಲ್ಲ ಇಂಗ್ಲೆಂಡಲ್ಲಿದೆ ಅಂತ. ಅದು ತುಂಬ ವ್ಯಥೆ ಆಗುತ್ತೆ, ಏನಪ್ಪ ಇದು ಅಂತ. ಆವಾಗ ನಾನು ಹೋಗಿ ಅವ್ರ ಜೊತೆ ಮೀಟಿಂಗ್ ಮಾಡಿ ನಾನು ಕೇಳಿದೆ, ನೋಡಿ ದಯವಿಟ್ಟು ನಮಗೆ ವಾಪಸ್ ಕೊಡಿದ್ದಾನೆ ಅಂತ. ಅದಕ್ಕೆ ಅವ್ರು ಹೇಳ್ತಿಲ್ಲ, ಇದು ನಾವು ಕೊಂಡ್ಕೊಂಡಿದ್ದು ಅದು ರೆಸೀಟಲ್ಲ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ, ಮ್ಯಾನುಸ್ಕ್ರಿಪ್ಟ್ ನೀವು ಕೊಂಡ್ಕೋಬೋದು, ಭಗವದ್ಗೀತೆ ನೀವು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಅದೆಲ್ಲ ನಮ್ಮ ಸ್ವತ್ತದು, ಅದ್ರ ಮ್ಯಾನುಸ್ಕ್ರಿಪ್ಟ್ ನಿಮ್ಮದಷ್ಟೇ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಹಣ ಕೊಟ್ಟರೆ ನಾವು ಅದರದ್ದು ಒಳ್ಳೆ ಹೈ ರೆಸೊಲ್ಯೂಷನ್ ಇಮೇಜ್ ಕೊಡ್ತೀವಿ ಅಂತ. ತೊಗೊಂಡು ಬಂದಾಯಿತು. ಅದನ್ನು 2 ಟೆಕ್ನಾಲಜಿಯಲ್ಲಿ ಮಾಡಿದ್ದೀವಿ ನಾವು. ಪ್ರಿಂಟ್ ಆಗಿದ್ದೂ ಇದೆ ಪೇಪರಲ್ಲಿ. ಆದರೆ ನಾವು ಒಂದು ವೇಫರ್ ಫಿಶ್ ಟೆಕ್ನಾಲಜಿ ಅಂತ, ಸೆಮಿಕಂಡಕ್ಟರ್ ಟೆಕ್ನಾಲಜಿ, ಅದರಲ್ಲಿ ಮಾಡಿದ್ದು. ಅದರ ವಿಶೇಷ ಏನು ಅಂದರೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದಿಲ್ಲ, ಯಾಕೆ ಬೇರೆ ಕಾರ್ಯಕ್ರಮಗಳಿದೆ. ಆದರೆ ಅದ್ರ ವಿಶೇಷ ಏನಂದರೆ, ನೀವು ಕೃಷ್ಣನೇ ಹೇಳಿದಾಗೆ ಅದನ್ನ ನೀವು ಬೆಂಕಿಲಿ ಹಾಕಿದ್ರೂ ಸುಡೋದಿಲ್ಲ, ನೀರಲ್ಲಿ ಹಾಕಿದ್ರೆ ಒದ್ದೆ ಆಗೋದಿಲ್ಲ, ಗಾಳಿಯಿಂದ ಏನಾಗೋದಿಲ್ಲ. ಈ ಟೆಕ್ನಾಲಜಿ ಅದು ಕನಿಷ್ಠ 500ರಿಂದ 1000 ವರ್ಷ ಇರ್ತದೆ. ಅದೊಂದು. 2ನೇ ಟೆಕ್ನಾಲಜಿ ನಾವು ಇತ್ತೀಚೆಗೆ, ನಾನು ಮೊನ್ನೆ ಆಗಸ್ಟಲ್ಲಿ ಬಂದಿದ್ದಾಗ ಶುರು ಮಾಡಿದ್ದು, ಈ 3D ಪ್ರಿಂಟಿಂಗ್ ಅಂತ ಹೇಳ್ತಾರಲ್ಲ. ಈ ತಾಳಗೆರೆ ನೀವು ತೋಟದ್ರೆ, ತಾಳಗೆರೆ ಒಂದು ಮೀಡಿಯಮ್ ಅದು, ಅದರಲ್ಲಿ ಕೆತ್ತನೆ ಮಾಡಿರ್ತಾರೆ, ಅದ್ಮೇಲೆ ಲಿಂಕ್ ಹಾಕ್ತಾರೆ, ಅದು ಎಲ್ಲರಿಗೂ ನೋಡಿರೋದು. ಅದು ಅದೇ ಥರ 3D ಪ್ರಿಂಟಿಂಗಲ್ಲಿ ಒಂದು ಸ್ಪೆಷಲ್ ಪಾಲಿಮರ್ ಅದು, ಅದರಲ್ಲಿ ಲೇಯರ್ ಬೈ ಲೇಯರ್ ಮಾಡಿ ಅದನ್ನು ಫಸ್ಟ್ ನಾವು ಮ್ಯಾನುಸ್ಕ್ರಿಪ್ಟ್ ಮಾಡಿದ್ದು ಭಗವದ್ಗೀತೆಯನ್ನು. ಯಾಕೆಂತಂದರೆ ಇಲ್ಲಿ ಗೀತಾ ಪರ್ಯಾಯ ನಡೀತಾ ಇದೆಯಲ್ಲ, ಅದಕ್ಕೆ ನಾನು ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿ ಒಂದು ಸಹ ಬಂದು ತಮಗೆ ಕೃಷ್ಣನಿಗೆ ಅರ್ಪಣೆ ನಿಮ್ಮ ಮುಖಾಂತರ ಮಾಡ್ಬೋದಾ ಅಂತ. ಅವರು ಕಂಪ್ಯಾಷನಿಂದ ಎಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ. ಅದನ್ನು ಇವಾಗ ಕೊಡ್ತೇವೆ. ಸುಮಾರು 600 ವರ್ಷಗಳ ಅತ್ಯಂತ ಪ್ರಾಚೀನವಾದ ಭಗವದ್ಗೀತೆಯ ಒಂದು ಪ್ರತಿಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಭಗವದ್ಗೀತೆಯ ಪ್ರತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನೇವಾರಿ ಲಿಪಿ ಅಂತ ಇಂಗ್ಲೆಂಡಿನಲ್ಲಿ ಅದು ಇರುವಂತಹದ್ದು. ನೇವಾರಿ ಲಿಪಿಯಲ್ಲಿ ಇರುವಂತಹ ಭಗವದ್ಗೀತೆಯನ್ನು ಇವತ್ತು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಾರಾ ಪ್ರಕಾಶನ ಸಂಸ್ಥೆಯ ಒಂದು ಬಹುದೊಡ್ಡ ಕಾರ್ಯಯೋಜನೆ ಪ್ರಾಚೀನವಾದ ಗ್ರಂಥಗಳ ಸಂರಕ್ಷಣೆ. ಬೇಕಾದಂತಹ ಹಂತಗಳಲ್ಲಿ ಭಾರತದ ಪ್ರಾಚೀನವಾದ ಮ್ಯಾನುಸ್ಕ್ರಿಪ್ಟ್ಗಳ ಸಂರಕ್ಷಣೆ ಆಗಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಘೋಷಣೆ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳಬಹುದು. ಡಾಕ್ಟರ್ ಮುಕುಂದ್ ಅವರ ಸೇವೆಯನ್ನು ಗುರುತಿಸಿ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅಮೇರಿಕಾದ ಯಾತ್ರೆ ದಿಗ್ವಿಜಯ ಶ್ರೀಗಳವರ ಪ್ರಥಮ ದಿಗ್ವಿಜಯದಿಂದಲೇ ಗುರುಗಳ ಪರಮಾನುಗ್ರಹವನ್ನು ಪಡೆದಂತಹ ಡಾಕ್ಟರ್ ಮುಕುಂದ್ ಅವರ ಪರಿಶ್ರಮವನ್ನು ಪೂಜ್ಯ ಶ್ರೀಪಾದಂಗಳವರು ಪ್ರತಿ ಹಂತದಲ್ಲೂ ನೋಡಿದವರು. ಇನ್ನೂ ವಿಶೇಷವಾಗಿ ಅವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹವನ್ನು ನೀಡಿ ಆಶೀರ್ವದಿಸ್ತಾ ಇದ್ದಾರೆ. 97ನೆಯ ಇಸವಿಯಲ್ಲಿ 25 ವರ್ಷಗಳ ಹಿಂದೆ ನಾವು ಮೊಟ್ಟ ಮೊದಲು ಅಮೇರಿಕಕ್ಕೆ ಹೋದಾಗ, ಅಮೇರಿಕದಲ್ಲಿ ಮಾಧ್ವ ತತ್ವದ ಪ್ರಚಾರವನ್ನು ಏಕಾಂಗಿಯಾಗಿ ಬಹಳ ಸಮರ್ಥವಾಗಿ ಮಾಡ್ತಾ ಇರತಕ್ಕಂತಹ ಮುಕುಂದ್ ಅವರನ್ನು ನೋಡಿ ನಮಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಇದು ಎರಡೂ ಆಗಿತ್ತು. 1 ವಾರಗಳ ಪರ್ಯಂತ ಅವರ ಮನೆಯಲ್ಲೇ ನಾವು ವಾಸ್ತವ್ಯವಿದ್ದು, ಯೂನಿವರ್ಸಿಟಿಯಲ್ಲಿ ಅವರ ಶಿಷ್ಯರು ಅನೇಕ ಜನ ಪಾಶ್ಚಿಮಾತ್ಯರು ಮತ್ತು ಭಾರತೀಯರು ಅವರ ಶಿಷ್ಯರು, ಅವರಿಗೆ ಇವರು ಬೀರಿದಂತಹ ಪ್ರಭಾವ ಇದನ್ನು ನೋಡಿ ನಮಗೆ ಬಹಳ ಆಶ್ಚರ್ಯದ ಜೊತೆಗೆ ಒಂದು ಹೊಸ ಐಡಿಯಾನೂ ಬಂತು. ಪಾಶ್ಚಿಮಾತ್ಯರಿಗೂ ಕೂಡ ನಮ್ಮ ಆಚಾರ್ಯರ ಶಾಸ್ತ್ರವನ್ನು ಯಾವ ರೀತಿ ಅಪ್ಯಾಯಮಾನವಾಗಿ ಕೊಡಲಿಕ್ಕೆ ಸಾಧ್ಯ ಎಂಬುದನ್ನು ಇವರು ತೋರಿಸಿ ಕೊಟ್ಟಿದ್ದಾರೆ.
ಎಲ್ಲ ಆಧುನಿಕ ವಿಧಾನಗಳನ್ನು ಅನುಸರಿಸಿ ಸ್ವಯಂ ಅವರು ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರೊಫೆಸರ್ ಆಗಿದ್ದುಕೊಂಡು ಮಾಧ್ವ ಶಾಸ್ತ್ರವನ್ನು ಯಾವ ರೀತಿ ಜಗತ್ತಿಗೆ ನೀಡಬಹುದು ಎಂಬುದರ ಬಗ್ಗೆ ಮೊಟ್ಟ ಮೊದಲು ದಾರಿಯನ್ನು ತೋರಿಸಿಕೊಟ್ಟವರು ನಮ್ಮ ಪಿ ಆರ್ ಮುಕುಂದವರು. ಬನ್ನಂಜೆ ಗೋವಿಂದಾಚಾರ್ಯರ ಮಾರ್ಗದರ್ಶನದಲ್ಲಿ ಸಮರ್ಥವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಏಕಾಕಿಯಾಗಿ ತಾರಾ ಪ್ರಕಾಶನದ ಮುಖಾಂತರ ಅವರು ಮಾಡಿದ ಸೇವೆ ಇದು ಅಸದೃಶವಾದಂತಹ ಸೇವೆಯಾಗಿದೆ. ಪಾಜಕ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಆಚಾರ್ಯರ ಕ್ಷೇತ್ರದಲ್ಲಿ ಆಚಾರ್ಯರ ತತ್ವಜ್ಞಾನದ ದೀಪಸ್ತಂಭ ಅದು ಯಾವಾಗಲೂ ಬೆಳಕನ್ನು ಅದು ಹರಿಸ್ತಾ ಇರಬೇಕು ಎಂಬ ದೃಷ್ಟಿಯಲ್ಲಿ ಅವರೇ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿ ಅಲ್ಲಿ ಇವತ್ತಿಗೂ ಕೂಡ ವಿಶೇಷವಾದ ಜ್ಞಾನ ಪ್ರಸಾರ ಕಾರ್ಯ ನಡೀತಾ ಇದೆ. ಅಂತಹ ಪಿ ಆರ್ ಮುಕುಂದ್ ಅವರಿಂದ ಇನ್ನಷ್ಟು ಜ್ಞಾನ ಪ್ರಸಾರ ಕಾರ್ಯ ನಡೆಯಲಿ. ಇಡೀ ವಿಶ್ವದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಸ್ತರದಲ್ಲಿ ನಮ್ಮ ಆಚಾರ್ಯರ ತತ್ವಶಾಸ್ತ್ರದ ಪ್ರಚಾರ ಅವರ ಮುಖಾಂತರ ಆಗಲಿ ಎಂಬಂತಹ ಹಾರೈಕೆಯ ಜೊತೆಗೆ ಇವತ್ತು ಅತ್ಯಂತ ಅಪೂರ್ವವಾದಂತಹ ಕಾಣಿಕೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೆ ಒಂದು ಹೊಸ ಮೆರುಗನ್ನು ಕೂಡ ಅವರು ಕೊಟ್ಟಿದ್ದಾರೆ. ನಮ್ಮ ಗೀತಾ ಮಂದಿರದಲ್ಲಿ 600 ವರ್ಷಗಳ ಹಿಂದಿನ ಜಗತ್ತಿನ ಮೊಟ್ಟ ಮೊದಲ ಮ್ಯಾನುಸ್ಕ್ರಿಪ್ಟ್ ಏನಿದೆ ಅದನ್ನು ನಾವು ಪ್ರದರ್ಶನಕ್ಕೂ ಕೂಡ ಇಡ್ತೇವೆ. ಎಲ್ಲರಿಗೂ ಕೂಡ ಅದರ ಪರಿಚಯ ಆಗುವ ಹಾಗೆ ಇಡ್ತೇವೆ. ಇಂತಹ ಕೃಷ್ಣನ ಸೇವೆ, ಆಚಾರ್ಯರ ಸೇವೆ ಇದೆರಡನ್ನೂ ಮಾಡಿದಂತಹ ಪಿ ಆರ್ ಮುಕುಂದ್ ದಂಪತಿಗಳಿಗೆ ನಾವು ವಿಶೇಷ ಅಭಿನಂದನೆಯ ಜೊತೆಗೆ ಮಧ್ವನವಮಿಯ ಈ ಪರ್ವ ಸಂದರ್ಭದಲ್ಲಿ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷ ಏನೆಂದರೆ ಅವರು ಹುಟ್ಟಿದ್ದು ಮಧ್ವನವಮಿಯ ದಿವಸ, ಆದ್ದರಿಂದ ಇವತ್ತು ಅವರ ಹುಟ್ಟುಹಬ್ಬ ಹೌದು. ಆದ್ದರಿಂದ ಆಚಾರ್ಯರು ತನ್ನ ಶಿಷ್ಯ ಅಂತ ಹೇಳಿ ಸೂಚನೆ ಮಾಡೋದಕ್ಕೋಸ್ಕರ ತನ್ನ ದಿವಸವೇ ಅವರನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಬಾರ್ನ್ ಮಾಧ್ವ, ಅವರು ಹುಟ್ಟುವಾಗಲೇ ಮಾಧ್ವರಾಗಿ ಹುಟ್ಟಿದ್ದಾರೆ. ಮಾಧ್ವ ತತ್ವವನ್ನು ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬದ ಅಭಿನಂದನೆಯ ಜೊತೆಗೆ ಶ್ರೀ ಮುಕುಂದ ಅವರಿಗೆ ಈ ಕೃಷ್ಣಗೀತಾ ಅನುಗ್ರಹ ಪ್ರಶಸ್ತಿಯನ್ನು ನಾವು ಈ ಸಂದರ್ಭದಲ್ಲಿ ನೀಡ್ತೇವೆ. ತಾರಾ ಪ್ರಕಾಶನ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಮುಕುಂದ ಅವರ ಸಾಧನೆಯನ್ನು ಗುರುತಿಸಿ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ತಾರಾ ಪ್ರಕಾಶನ ಸಂಸ್ಥೆಯ ಒಂದು ಬಹುದೊಡ್ಡ ಕಾರ್ಯಯೋಜನೆ ಪ್ರಾಚೀನವಾದ ಗ್ರಂಥಗಳ ಸಂರಕ್ಷಣೆ. ಇದು ತಾರಾ ಪ್ರಕಾಶನ ಸಂಸ್ಥೆಯ ಒಂದು ದೊಡ್ಡ ಕಾರ್ಯ, ಬಹಳ ದೊಡ್ಡ ಕಾರ್ಯ.